ಪ್ರೀತಿಯಿಂದ ಗೌರವದಿಂದ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ಒಂದು ಹಬ್ಬದ ಹಾದಿಯಲ್ಲಿ ಬಹಳ ಸಂತೋಷ ಆಯ್ತು ನಿಜವಾಗ್ಲೂ ಕೂಡ. ಬೆಳಗ್ಗೆ ನಾನು ನೋಡಿದ ತಕ್ಷಣ ಆ ಪಲ್ಲಕ್ಕಿಗಳು ಮತ್ತೆ ಜನರ ಉತ್ಸಾಹ, ಯುವಕರ ಉತ್ಸಾಹ, ಎಲ್ಲ ಸಮಾಜದವರು ಭಾಗವಹಿಸಿದ್ದಾರೆ. ಎಲ್ಲ ಸಮಾಜದವರು ಭಾಗವಹಿಸಿದ್ರು, ಎಲ್ಲ ಸಮಾಜಗಳು. ಅದು ವಿಶೇಷತೆ, ಅಂಬೇಡ್ಕರ್ ಅವರ ವಿಶೇಷತೆ. ಎಲ್ಲ ಸಮುದಾಯದವರು ಈ ಒಂದು ಕೃಷ್ಣನಲ್ಲಿ ಭಾಗವಹಿಸಿದ್ರು, ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಹೆಚ್ಚಿನ ಜನ ಸಮುದಾಯದವರು ಇರ್ಬೋದು, ಆದರೂ ಕೂಡ ಎಲ್ಲ ಸಮುದಾಯದವರು ಭಾಗವಹಿಸಿದ್ರು. ಬಹಳ ಸಂತೋಷ. ಅದು ಅಂಬೇಡ್ಕರ್ ಅವರ ವಿಶೇಷತೆ. ಅಂಬೇಡ್ಕರ್ ಅವರು ಭಾರತದ ತಲೆಮಾರುಗಳಲ್ಲಿ ನೆನಪಿಟ್ಟುಕೊಳ್ಳುವಂತ ದಿನವಾಗಿ ಪರಿವರ್ತನೆ ಆಗೋಗ್ಬಿಟ್ಟು ಅಂತಹ ಮಹಾನ್ ಪುರುಷ ಹುಟ್ಟಿದ ಪ್ರತಿ ಕ್ಷೇತ್ರವನ್ನು ಚಿನ್ನ ಅಂಬಿಸಿದ್ರು. ಆ ಪ್ರತಿ ಕ್ಷೇತ್ರಕ್ಕೂ ಒಂದು ಚಿನ್ನದ ಕೊಡುಗೆಯನ್ನೇ ಕೊಟ್ಟರು. ಅಂತ ಮಹಾನ್ ವ್ಯಕ್ತಿತ್ವ ನಮಗೆ ಬಹುಶಃ ಭಾರತದಲ್ಲಿ ಇವತ್ತೇನಾದ್ರೂ ನಾವು ಕಾರ್ಮಿಕರು ನೆಮ್ಮದಿಯಾಗಿದ್ದಾರೆ ಅಂತಂದರೆ ಅವರ ಕೊಡುಗೆ ಯಾವತ್ತೂ ಮರಿಬಾರ್ದು. ಯಾಕಂದರೆ ಕಂಪಲ್ಸರಿ 14 hours ವರ್ಕಿಂಗ್ ಇತ್ತು ಕಾರ್ಮಿಕರಿಗೆ. ಅವರು ಅದನ್ನು 8 ಅವರ್ಸ್ಗೆ ಅಥವಾ 8 ಗಂಟೆಗೆ ಇಳಿಸಿದ್ರು. 8 ಗಂಟೆ ಕಂಪಲ್ಸರಿ ವರ್ಕಿಂಗ್ 8 ಗಂಟೆ. ಗೌರ್ಮೆಂಟ್ ಆಫೀಸರ್ಸ್ ಇವಾಗ ಕಥೆ ಬೇರೆ ಆಗಿದೆ, ಅದ್ರ ಕಥೆ ಬೇರೆ. 24 hours ವರ್ಕರ್ಸ್ ಆಗ್ಬಿಟ್ಟಿದೆ ಇವಾಗ. ಸೊ 8 ಗಂಟೆಗೆ ಇಳಿಸಿದ್ದು ಒಂದು ಭಾರತದ ಮಟ್ಟಿಗೆ ಒಂದು ಮನ್ವಂತರ ಅನ್ಬೋದು. ಜೀತದಾಳಗೆ ಆಗೋಗ್ಬಿಟ್ಟಿದ್ರು ಭಾರತದಲ್ಲಿ ಕಾರ್ಮಿಕರು. ಸೊ ಆ ಒಂದು ಇದನ್ನ ಪರಿವರ್ತನೆ ಮಾಡಿದ್ರು. ಮಹಿಳಾ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರು.